ಬೇಸಿಕಲಿ ಈ ಟ್ಯಾಬ್ ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ನಮಗೆ ಇಲ್ಲಿ ನಾನು ಮೊದಲೇ ಹೇಳ್ದಲ್ಲ ಆ ತರ ನಮ್ಮ ಕನ್ಸೈನ್ಮೆಂಟ್ ನಂಬರ್ ಏನಾದರೂ ಹಾಕಿದ್ರೆ ಇಲ್ಲಿ ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಸೊ ಯಾವಾಗಿಂದ ಎಲ್ಲಿಂದ ಬಂತು, ಯಾವಾಗ ಬುಕ್ ಆಗಿದೆ, ಎಲ್ಲಿ ರೀಚ್ ಆಗಿದೆ, ಯಾವಾಗ ರೀಚ್ ಆಗತ್ತೆ, ಅಕಸ್ಮಾತ್ ಏನೋ ಡಿಲೇ ಇದ್ರೆ ಏನಕ್ಕೆ ಡಿಲೇ ಆಯ್ತು ಎಲ್ಲ ತೋರ್ಸತ್ತೆ. ಅಟೆಂಪ್ಟ್ ಮಾಡಿದಾರೋ ಇಲ್ವೋ ಅದ್ರಲ್ಲಿ ಎಲ್ಲ ಇದ್ರಲ್ಲಿ ತೋರ್ಸತ್ತೆ ನಿಮ್ಗೆ. ನಿಮ್ ಒರಿಜಿನ್ ಫಸ್ಟ್ ಮೈಲ್ ಟು ಲಾಸ್ಟ್ ಮೈಲ್ ಬೇಸಿಕಲಿ ಎಲ್ಲ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ. ಮತ್ತೆ ಇಲ್ಲಿ ಬಲ್ಕ್ ಟ್ರ್ಯಾಕಿಂಗ್ ಅಂತ ಇದೆಯಲ್ಲ, ಇಲ್ಲಿ ಬಲ್ಕ್ ಟ್ರ್ಯಾಕಿಂಗ್ ಅಂದ್ರೆ ಈ ಅಪ್ಲೋಡ್ ಫೈಲ್ ಏನಕ್ಕಿದೆ ಅಂದ್ರೆ ನಾವಿವಾಗ ಅಕಸ್ಮಾತ್ ಒಂದು 30 ಶಿಪ್ಮೆಂಟ್ ಎಲ್ಲ ಹೋಗಿದೆ ಅನ್ಸ್ಕೊಳ್ಳಿ, ಅದು ನಾವು ಡೇಟಾ ಯೂಶುವಲ್ ಆಗಿ ಎಕ್ಸೆಲ್ ಫೈಲ್ ಅಲ್ಲಿ ಟೈಪ್ ಮಾಡಿರ್ತೀವಿ. ಸೊ ಆ ಎಕ್ಸೆಲ್ ಫೈಲ್ ಇಂದ ಕಾಪಿ ಮಾಡ್ಬಿಟ್ಟು ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಒಂದು 30-40 ಟ್ರ್ಯಾಕಿಂಗ್ ನಂಬರ್ ಇರ್ಬೋದು. ಅದು ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ಗೆಲ್ಲ ಒಂದೇ ಸತಿ ಟ್ರ್ಯಾಕ್ ಮಾಡೋ ತರ ತೋರ್ಸತ್ತೆ. ಒಂದು ಐಟಮ್ ತೋರ್ಸತ್ತೆ, ಒಂದು ಟ್ರ್ಯಾಕಿಂಗ್ ನಂಬರ್ ತೋರ್ಸತ್ತೆ ಪಕ್ಕ, ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫುಲ್ ಡೀಟೇಲ್ಸ್ ಬರುತ್ತೆ ನಿಮ್ಗೆ. ಸೊ ಅದನ್ನ ನೀವು ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಇಲ್ಲಿ ಹಾಕಿದ್ರೆ ನಿಮ್ಗೆ ಎಲ್ಲ ಡೇಟಾ ಟೊಟ್ಯಾಲಿಟಿಯಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ, ಒಂದೊಂದಾಗಿ ಹಾಕೋದ್ ಅವಶ್ಯಕತೆ ಇಲ್ಲ ನಿಮಗೆ. ಸೊ ಅದೇ ಬಲ್ಕ್ ಟ್ರ್ಯಾಕಿಂಗ್. ಎಕ್ಸೆಲ್ ಫೈಲ್ ನ ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು, ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಎಲ್ಲ ಟ್ರ್ಯಾಕಿಂಗ್ ರಿಪೋರ್ಟ್ ಬಂದ್ಬಿಡುತ್ತೆ ನಿಮ್ಗೆ.